ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆ ವತಿಯಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಕಳೆದ 6 ತಿಂಗಳಾಗಿ ನಾವು ನಿರಂತರವಾಗಿ ಮಾತಾಡಿಕೊಂಡು ಬರ್ತಾ ಇದ್ವಿ. ಈ ವಿಷಯದಲ್ಲಿ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಳ್ಳಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ 136 ಸೀಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರಬೇಕಾದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಭಾಳ ದೊಡ್ಡ ಪ್ರಯತ್ನ ಇದೆ. KPCC ಅಧ್ಯಕ್ಷದ ಸ್ಥಾನವನ್ನೇ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ರೆಡಿ ಇದ್ದಿಲ್ಲ. ಆದರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾತಿನ ಮೇಲೆ, ಡೈರೆಕ್ಷನ್ ಮೇಲೆ ಅವರು KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡರು. ಅದಾದ ಮೇಲೆ ರಾಜ್ಯ ತುಂಬ ಸುತ್ತಿದರು, ಹಣ ಖರ್ಚು ಮಾಡಿದರು, ಸಮಯ ಕೊಟ್ಟರು, ಇದೆಲ್ಲ ಮಾಡಿ ಪಕ್ಷವನ್ನೇ ಅಧಿಕಾರಕ್ಕೆ ತಂದರು. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವುದಾದ್ರೂ ಒಂದು ತಾಲೂಕು ಕೇಂದ್ರಕ್ಕೋ ಡಿಸ್ಟಿಕ್ ಕೇಂದ್ರಕ್ಕೋ ಹೋದರೆ ಅಲ್ಲಿ ಬರುವವರು ಜಾತಿ ನೋಡಿಕೊಂಡು ಬರೋದಿಲ್ಲ. ಅಲ್ಲಿ ಕಾಂಗ್ರೆಸ್ಸಿನ ಪಕ್ಕ ಕಾರ್ಯಕರ್ತರು ಬರ್ತಾರೆ. ಯಾಕಂದರೆ ಕಾಂಗ್ರೆಸ್ಸಿನ ಪಕ್ಕ ಕಟ್ಟಾಳರಾಗಿ ಕೆಲಸ ಮಾಡ್ತಾರೆ. ಅವರು ಜಾತಿ ಅಂತಕ್ಕಂಥವ್ರು ಯಾವತ್ತೂ ಕೂಡ ನೋಡಿ ಬಂದವರಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಅದು ಕೂಡಲೇ ಈಡೇರಿಸಬೇಕಾಗುತ್ತೆ. ಯುಗಾದಿ ಆಗಲಿ, ಅದಾದ ಮೇಲೆ ಮಕರ ಸಂಕ್ರಾಂತಿ ಆಗಲಿ, ಅದಾದ ಮೇಲೆ ಪಂಚರಾಜ್ಯಗಳ ಚುನಾವಣೆ ಆಗಲಿ, ಇದೆಲ್ಲ ಆಗೋಯ್ತಲ್ಲ. ಯಾಕೆ ಅಪಮಾನ ಮಾಡ್ತಾ ಇದ್ದೀರಿ? ಡಿ ಕೆ ಶಿವಕುಮಾರ್ ಅವರಿಗೆ ಅಪಮಾನ ಮಾಡಿದ ಮೂಲಕ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದೀರಿ. ಇದು ಸರಿಯಾದ ಪದ್ಧತಿ ಅಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಉಳಿಬೇಕಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಲೀಡರ್ ಅಲ್ಲ. ಇಡೀ ದೇಶದ ವಿವಿಧ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರವನ್ನು ಮಾಡಿ ಪಕ್ಷವನ್ನೇ ಗಟ್ಟಿ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ ನಾಯಕರೇ. ಇವತ್ತು ನಾನು ಒಬ್ಬರನ್ನ ಇಳಿಸಿ ಅವ್ರನ್ನ ಮಾಡಿ ಅಂಥದಕ್ಕಿಂತ ಅವ್ರಿಗೆ ಯೋಗ್ಯತೆ ಇದೆ, ಯೋಗ ಕೂಡ ಕೂಡಿ ಬಂದಿದೆ. ಅವರ ಬರ್ತ್ಡೇ ಬರ್ತಾ ಇದೆ 15ನೇ ತಾರೀಕು. ಹೈಕಮಾಂಡ್ ಈ ಸಲ ಅವರಿಗೆ ಬರ್ತ್ಡೇ ಗಿಫ್ಟ್ ಆಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಾಗುತ್ತೆ ಅಂತಕ್ಕಂಥದ್ದು ರಾಜ್ಯದ 32 ಸಮುದಾಯಗಳ ಸ್ವಾಮೀಜಿಗಳ ಒಳಗೊಂಡಿರತಕ್ಕಂಥ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭಾ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ನಾನು ಮನವಿ ಮಾಡುತ್ತಾ ಇದ್ದೇನೆ. ಶ್ರೀಮತಿ ಸೋನಿಯಾ ಗಾಂಧಿ ಅವ್ರಿಗೂ AICC ಜನರಲ್ ಸೆಕ್ರೆಟರಿಗೆ ನಾನು ಮನವಿ ಮಾಡುತ್ತಾ ಇದ್ದೀನಿ. ಕೂಡಲೇ ಒಂದು ವೇಳೆ ಇವತ್ತು ಸಾಧ್ಯವಾದರೆ ಇವತ್ತು, ಇಲ್ಲವಾದರೆ ನಾಳೆಯನ್ನೇ ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳನ್ನೇ ಭೇಟಿ ಮಾಡುವುದಕ್ಕೆ ನಾವೆಲ್ಲ ವ್ಯವಸ್ಥೆಯೂ ಕೂಡ ಮಾಡಿದ್ದೀವಿ. KC ವೇಣುಗೋಪಾಲ್ ಅವರನ್ನ ಕಾಂಗ್ರೆಸ್ ಕೇರಳದಲ್ಲಿ ಭೇಟಿ ಆಗ್ತೇನೆ, ಅನಂತರ ಉಳಿದ ಡೆಲ್ಲಿಯಲ್ಲಿಯೂ ಕೂಡ ನಾವು ಭೇಟಿ ಆಗ್ತೀವಿ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಅವರಿಗೆ ನ್ಯಾಯವನ್ನೇ ಒದಗಿಸಲಿಲ್ಲ ಅಂದರೆ ನಾನು ಹೇಳುವುದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವು ಕಠೋರ ನಿಲುವನ್ನೇ ತೆಗೆದುಕೊಳ್ಳಬೇಕಾಗುತ್ತೆ. ಸ್ವಾಭಿಮಾನವನ್ನು ಎಲ್ಲಿಯೂ ಕೂಡ ಒತ್ತಿಡುವ ಅವಶ್ಯಕತೆ ಇಲ್ಲ. ಪಕ್ಷ ಇರಬೇಕು, ಒಂದು ಡಿಸಿಪ್ಲಿನ್ ಒಳಗಡೆ ಇರಬೇಕು ಅಂತ ಹೇಳಿಕೊಂಡು ಅವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಇರುವವರು, ಪಕ್ಷದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಹೇಳುತ್ತಾರೆ. ಇವತ್ತು ಯಾರ ಅಧಿಕಾರವನ್ನೇ ಅನುಭವಿಸ್ತಾ ಇದ್ದಾರಲ್ಲ, ಕಳೆದ 8 ವರ್ಷವಾಗಿ ನಿರಂತರ ಅವರು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭಾದಿಂದ ಮೇ 5ನೇ ತಾರೀಕು ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ, ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಗುಬ್ಬಿ ಕಾಲೋನಿಯ ಅಂಬಾಭವಾನಿ ಗುಡಿಯಲ್ಲಿ ಒಂದು ಬಹಳ ದೊಡ್ಡ ಚಂಡಿಕಾ ಹೋಮವನ್ನೇ ಮಾಡ್ತಾ ಇದ್ದೀವಿ. ಅದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಬೇಕು, ಅವರ ಸ್ಥಾನಕ್ಕೆ ಕೂಡಿಸಬೇಕು ಅಂತ ಹೇಳಿಕೊಟ್ಟು ಸಂಕಲ್ಪವನ್ನು ಮಾಡಿ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ ಒಟ್ಟಿಗೆ ಸೇರಿಕೊಂಡು ಈ ಹೋಮವನ್ನೇ ಮಾಡೋದಕ್ಕೂ ಕೂಡ ನಾವು ನಿರ್ಣಯ ಮಾಡಿದ್ದೀವಿ. ಮತ್ತು ಉಳಿದ ವಿಷಯಗಳೆಲ್ಲ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ. ಹಾಗಾಗಿ ಈ ವಿಷಯದಲ್ಲಿ, ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟೊಂದು ಅಪಮಾನ ಸಲ್ಲಿಸಬೇಕಾಗುತ್ತೆ, ಎಷ್ಟೊಂದು ಕಾಯಬೇಕಾಗುತ್ತೆ, ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ತಾವು ಅವರನ್ನೇ ಕರೆದು, ಆಯ್ತಪ್ಪ ನನ್ನದು ಇಷ್ಟ ಆಯ್ತೇನೆ, ನೀವು ಮಾಡಿಕೊಳ್ಳಿ, ಬಿಟ್ಟು ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಭಾಳ ಎತ್ತರಕ್ಕೆ ಹೋಗುವಂಥ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಅದು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವೊಂದು ಕೂಡ ಹಿಂದೆ ಸರಿಯುವುದಿಲ್ಲ. ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಒಂದು ಬೃಹತ್ ಸಮಾವೇಶವು ಕೂಡ ಕೂಡಲೇ ಮಾಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ಅವರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇವೆ. ಮುಂದೆ
ನಾವೇನು ನಿರ್ಣಯ ತೆಗೆದುಕೊಂಡು